ಮದುವೆ ಅಂದ್ರೇನೆ ಹಬ್ಬ ಇದ್ದಂತೆ. ಹೀಗಾಗಿ ಸಾಕಷ್ಟು ಸಾಲ ಮಾಡಿ ಆಸ್ತಿ ಮಾರಾಟ ಮಾಡಿ ಮದುವೆ ಮಾಡೋದು ಈಗಂತೂ ಸಾಮಾನ್ಯ. ಸಾಲದ ಬಡ್ಡಿ ತೀರಿಸೋಕೆ ಒದ್ದಾಡ್ತಿರೋ ಪ್ರಸಂಗಗಳು ಇದೆ. ಆದರೆ ನಾವು ಹೇಳೋಕೆ ಹೊರಟಿರೋ ಈ ಹೈದ ಕ್ಯಾಬೇಜ್ ಬೆಳೆದು ಅದರಿಂದ ಲಾಭ ಬಂದ ಹಣದಲ್ಲಿ ತಂಗಿ ಮದುವೆ ಮಾಡಿಸಿದ್ದಾರೆ. ಈ ಬಾರಿ ಹವಾಮಾನದ ವೈಪರೀತ್ಯದ ಪರಿಣಾಮ ಸಾಕಷ್ಟು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಹಾನಿಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಸ್ಥಿತಿ ಅನುಭವಿಸಿದ್ದಾರೆ. ಆದರೆ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದ ರೈತ ಆಕಾಶ್ ಪ್ರಕಾಶ್ ಭದ್ರಶೆಟ್ಟಿ ಕೇವಲ 1 ಎಕರೆಯಲ್ಲಿ ಬೆಳೆದ ಎಲೆಕೋಸು ಅವರ ಕೈ ಹಿಡಿದಿತ್ತು. ಒಳ್ಳೆಯ ಬೆಲೆ ಸಿಕ್ಕ ಪರಿಣಾಮ ತನ್ನ ತಂಗಿಯ ಮದುವೆಗೂ ಈಗ ಸಜ್ಜಾಗಿದ್ದಾನೆ. ಸೂರ್ಯಕಾಂತಿ ಹೂವಿನಂತೆ ಜಮೀನನ್ನು ಅಲಂಕರಿಸುವ ಕ್ಯಾಬೇಜ್ಗಳು ಟ್ರಕ್ ತುಂಬಾ ಮಾರಾಟಕ್ಕೆ ಅವುಗಳನ್ನು ತುಂಬಿ ಕಳಿಸುತ್ತಿರುವ ವಿಡಿಯೋ ಕಂಡು ಬಂದಿದ್ದು ಭದ್ರಶೆಟ್ಟಿ ಎಂಬುವವರ ಜಮೀನಿನಲ್ಲಿ. ಹೌದು, BA ಪದವಿ ಮುಗಿಸಿರುವ ಈ ಹೈದ ಆಕಾಶ್ ಕಾಲೇಜ್ನಲ್ಲಿರುವಾಗಲೇ ಕೃಷಿ ಬಗ್ಗೆ ವ್ಯಾಮೋಹ. ಇವರ ಕೃಷಿ ಚಟುವಟಿಕೆಗೆ ತಂದೆ ಪ್ರಕಾಶ್ ಸಹ ನೆರವಾಗ್ತಿದ್ರು. ಕಳೆದ 2 ವರ್ಷಗಳಿಂದ ತಂದೆಗಿಂತ ತಾವೇ ಕೃಷಿಯಲ್ಲಿ ನಿರಂತರಾಗಿದ್ರು. ಅದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ತಂಗಿ ಮದುವೆ ಮಾಡುವ ಗುರಿ. ಮದುವೆ ಅಂದ್ರೇನೆ ಹಬ್ಬ ಇದ್ದಂಗೆ. ಆಸ್ತಿ ಪಾಸ್ತಿ ಮಾರಾಟ ಮಾಡಿ ಚಿನ್ನಾಭರಣ ಮಾಡಿಸೋದು, ವಿಜೃಂಭಣೆಯಾಗಿ ವಿವಾಹ ಮಾಡಿಸೋದು ಎಲ್ಲ ಪೋಷಕರ ಗುರಿ. ಅದರಂತೆ ಆಕಾಶ್ ಬೇರೆಯವರ ಮುಂದೆ ಸಾಲಕ್ಕೆ ಅಂಗಲಾಚೋದೇ ಬೇಡ ಅಂತ ಇರುವ ಜಮೀನಿನಲ್ಲೇ ಲಾಭ ಸಿಗುವ ಬೆಳೆ ಬೆಳೆದು ಹಣ ಗಳಿಸಿ ತಂಗಿ ಮದುವೆ ಮಾಡಲು ನಿರ್ಧರಿಸಿದ್ರು. ಅಂತಂದ್ರೆ ಕ್ಯಾಬೇಜ್ ಬೆಳೆದಿದ್ರು. ಅಂದುಕೊಂಡಂತೆ ಕ್ಯಾಬೇಜ್ ಭರಪೂರ ಲಾಭ ತಂದುಕೊಟ್ಟಿದೆ. ಕ್ಯಾಬೇಜ್ ಬೆಳೆ ಬೆಳೆದು 4.50 ಲಕ್ಷ ರೂಪಾಯಿ ಆದಾಯವನ್ನ ಗಳಿಸಿದ್ದಾರೆ. ಇದರಿಂದ ಭದ್ರಶೆಟ್ಟಿ ಅವರ ಮನೆಯಲ್ಲಿ ಮದುವೆ ಸಂಭ್ರಮ ಮತ್ತಷ್ಟು ಇಮ್ಮಡಿಗೊಂಡಿದೆ. ಸಾಲಗಾರರ ತಂಟೆ ತಕರಾರು ಇಲ್ಲದೆ, ಆಸ್ತಿ ಕಳೆದುಕೊಳ್ಳುವ ಯಾವ ಭಯವೂ ಇಲ್ಲದೆ ಆರಾಮಾಗಿ ಮದುವೆ ಕಾರ್ಯದಲ್ಲಿ ತೊಡಗಿದ್ದಾರೆ. 1 ಎಕರೆ ಹೊಲದಲ್ಲಿ 1 ಅಡಿ ಅಂತರದಲ್ಲಿ ಸಾಲು ಬಿಟ್ಟಿದ್ದೆವು. ನರ್ಸರಿಯಿಂದ ತಂದಿದ್ದ 55,000 ಸಸಿ ಹಚ್ಚಿದ್ದು 1 ತಿಂಗಳು ನಿರಂತರವಾಗಿ ಮಳೆ ಆಗಿದ್ದರಿಂದ ಹೆಚ್ಚು ಗೊಬ್ಬರ ಹಾಕಿದ್ವು. ಅದರಿಂದಲೇ ಹೆಚ್ಚು ಇಳುವರಿ ಬರಲು ಸಾಧ್ಯವಾಯಿತು. 30 ಟನ್ ಕ್ಯಾಬೇಜ್ ಬಂದಿದ್ದು ಒಟ್ಟು 4.50 ಲಕ್ಷ ರೂಪಾಯಿ ಆದಾಯ ಸಿಕ್ಕಿದೆ. ಸಸಿ, ಗೊಬ್ಬರ, ಕೀಟನಾಶಕ ಸೇರಿ 55,000 ರೂಪಾಯಿ ಖರ್ಚು ಮಾಡಿತ್ತು. ಲಾಭದ ಹಣದಲ್ಲಿ ತಂಗಿ ಮದುವೆಗೆ ಈಗಾಗಲೇ 40 ಗ್ರಾಂ ಬಂಗಾರ ಖರೀದಿಸಿದ್ದು, ಇನ್ನುಳಿದ ಹಣವನ್ನು ತಂಗಿ ಮದುವೆಗೆ ಖರ್ಚು ಮಾಡುತ್ತಿದ್ದಾರೆ. ತಂದೆ ಮಗ ಇಬ್ರು ಸೇರಿ ಕಷ್ಟಪಟ್ಟು ದುಡಿದು ಸಸಿ ನೆಟ್ಟ 65 ದಿನಕ್ಕೆ ಕ್ಯಾಬೇಜ್ ಕಟಾವ್ ಶುರುವಾಗಿದೆ. ಕ್ಯಾಬೇಜ್ ಕೈ ಹಿಡಿದ್ರಿಂದ ತಂಗಿ ಮದುವೆ ಚಿಂತೆ ನಮ್ಮಿಂದ ದೂರವಾಯಿತು ಎಂದು ರೈತ ಆಕಾಶ್ ಭದ್ರಶೆಟ್ಟಿ ಹೇಳಿದ್ರು. ನಾವು ಒಂದ್ ಎಕರೆ ಒಳಗೆ ಎಷ್ಟು ಖರ್ಚು ಮಾಡಿದ್ರಿ? ಒಂದ್ ಎಕರೆಗೆ 50,000 ಖರ್ಚು ಮಾಡಿದ್ವಿ. ಎಷ್ಟು ಆದಾಯ ಬಂತು ಈಗ ನಿಮಗೆ? ನಮಗ ಎಲ್ಲಾ ಖರ್ಚು ತಗದ 4 ಲಕ್ಷ ರೂಪಾಯಿ ಹೋಗುತ್ತೆ. ಖರ್ಚು ತಗದ? ಖರ್ಚು ತಗದ. ಹೆಂಗ್ ರೇಟ್ ಏನೇನ್ ಸಿಕ್ತು ನಿಮ್ಗೆ? ನಮಗ ಒಮ್ಮೆ 140 ಹೋತ್ರಿ, ಒಮ್ಮೆ 130 ಹೋತು, ಒಮ್ಮೆ 125 ಹೋತು. ಎಲ್ಲೆಲ್ಲಿ ಕಳಿಸಿದ್ರ ಅದನ್ನೆಲ್ಲ? ನಮ್ದು ಮೇನ್ ತಗೊಳ ಡೀಲರ್ ಹಿರೇಬಗೇಡ ಐತ್ರಿ, ಅದನ್ನ ಗುಜರಾತ್ ಕಳಿಸಿದ್ವಿ. ಎಷ್ಟು ಅದಕ್ಕೆ ಹೆಂಗ್ ನಾಟಿ ಮಾಡಿದ್ರಿ? ಸಸಿ ಹೆಂಗ್ ಏನೇನ್ ಮಾಡಿದ್ರಿ? ಈಗ 1 ಫೂಟಿನ ಸಾಲ್ ಬಿಟ್ಟಿದ್ರಿ. 1 ಫೂಟಿನ ಸಾಲ್ ಬಿಟ್ಟ ಇದನ್ನ ಕ್ಯಾಬೇಜ್ ತರುವ ನರ್ಸರಿ ಒಳಗ ತಂದಿದ್ವಿ. ನರ್ಸರಿ ಒಳಗ ತಗೊಂಬಂದ ಹಚ್ಚಿದ್ರಿ. ಹಚ್ಚಿ ಅದನ್ನ 2 ತಿಂಗಳದಾಗ ಬಂದ. ಮತ್ತ ಗೊಬ್ಬರನ ನಾವು ಬಾಳ ಇದನ್ನ ಗೊಬ್ಬರ ಪ್ರೋತ್ಸಾಹನ ಬಾಳ ಕೊಟ್ಟು, ಅಂದ್ರ ಮಳಿ ಬಾಳ ಹತ್ತಿ 1 ತಿಂಗಳಂಟ್ಲಿ ಆ ಮಳ್ಯಾಗ ಕಂಟ್ರೋಲ್ ಆಗ್ಬೇಕಾದ್ರ ಗೊಬ್ಬರದ ಪ್ರೋತ್ಸಾಹ ಬಾಳ ಆದ್ರಿ. ಒಟ್ಟ ಅಂದ್ರೆ ನೀವ್ ಒಬ್ರೇ ಮಾಡಿದ್ರಿ? ನಾವು ಸ್ವಲ್ಪ ಬಾಳ ಎಫರ್ಟ್ ಹಾಕಿದ್ರಿ. ನಮ್ ತಂದೆದವ್ರು ನಮ್ ಕೈ ಜೋಡಿಸಿದಾರೆ. ಈಗ ಆ ಬಂದ ಆದಾಯವನ್ನ ಏನ್ ಮಾಡಿದ್ರಿ? ಬಂದ ಆದಾಯ ತಂಗಿ ಮದ್ವಿ ಒಂದ್ ಐತ್ರಿ, ಅವ್ರಿಗೆ ಖರ್ಚು ಮಾಡಿ. ಏನ್ ಬಂಗಾರ ಖರೀದಿ ಮಾಡಿದ್ರಿ? ಎಷ್ಟು ಖರೀದಿ ಮಾಡಿದ್ರಿ? ಏನ್ ಮಾಡಿದ್ರಿ ಒಂದ್ 4 ತೊಲಿ. ಅಂದ್ರೆ ಉಳಿದದ್ದು ಮದ್ವಿಗೆ ಖರ್ಚು ಮಾಡೋದು.
ಕೃಷಿಯೇ ನಮ್ಮ ದೇಶದ ಬೆನ್ನೆಲುಬು. ಹಾಗಾಗಿ ಅವರಿವರ ಕೈಯಲ್ಲಿ ದುಡಿಯುವುದಕ್ಕಿಂತ ಇದ್ದಷ್ಟು ನಮ್ಮ ಹೊಲದಲ್ಲಿ ಜಾಣತನದಿಂದ ಕೃಷಿ ಮಾಡಿದ್ರೆ ಅದರಲ್ಲೇ ಸುಖ ಕಾಣಬಹುದು. ಬೇರೆ ಬೇರೆ ಬೆಳೆಗಳ ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಲಾಭ ಗಳಿಸಬಹುದು. ಕೃಷಿಯಲ್ಲೇ ಮುಂದುವರಿಯುವ ಆಲೋಚನೆ ಇದ್ದು ಭವಿಷ್ಯದಲ್ಲಿ ಮತ್ತಷ್ಟು ಒಳ್ಳೆಯ ಬೆಳೆ ತೆಗೆಯುವ ಗುರಿ ಹೊಂದಿದ್ದಾರೆ. ಕಷ್ಟಪಟ್ಟು ದುಡಿದ್ರೆ ಭೂಮಿ ತಾಯಿ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಆಕಾಶನೇ ಉದಾಹರಣೆ. ನಿಯಮಿತವಾಗಿ ಗೊಬ್ಬರ, ಔಷಧೋಪಚಾರ ಮಾಡಿದ್ರಿಂದ ತುಂಬಾ ಚೆನ್ನಾಗಿ ಕ್ಯಾಬೇಜ್ ಬೆಳೆದಿದ್ರು. ಬೆಳೆಗೆ ತಕ್ಕಂತೆ ಒಳ್ಳೆಯ ಬೆಲೆ ಸಿಕ್ಕಿದ್ದು ಖರ್ಚು ತೆಗೆದು 4 ಲಕ್ಷ ರು ಲಾಭ ಗಳಿಸಿದ್ದಾರೆ. ಈಗ ಅವರಿಗೆ ಸಿಕ್ಕಿದ್ದು ಮಧ್ಯಮ ದರ. ಪೂರ್ತಿ ದರ ಸಿಕ್ಕಿದ್ರೆ 10 ಲಕ್ಷ ರೂಪಾಯಿ ಆಗ್ತಿತ್ತು. ಚಿಕ್ಕ ಹುಡುಗನಾದ್ರೂ ಈ ಯುವಕ ನಮಗೆಲ್ಲ ಮಾದರಿಯಾಗಿದ್ದಾನೆ. ಇನ್ನು ಕ್ಯಾಬೇಜ್ ಬೆಳೆದ್ರೆ ಲಾಭದ ಜೊತೆಗೆ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತದೆ ಎಂದು ಇನ್ನೋರ್ವ ರೈತ ಉಳವಪ್ಪ ಕೋಟಗಿ ಹೇಳಿದ್ರು. 6 ಲಕ್ಷ ರೂಪಾಯಿ ಆಗಿ ಅದ್ರ ಖರ್ಚು ಹೋಗಿ ಎಲ್ಲ ಹೋಗಿ 4 ಲಕ್ಷ ರೂಪಾಯಿ ಉಳಿತು ಒಂದ್ ಎಕರೆಕ. ಯಾವ ಬೆಳೆಯಾಗೂ ಉಳಿಯಾಕ ಸಾಧ್ಯ ಇಲ್ಲ ಕ್ಯಾಬೇಜ್ ಬಿಟ್ಟು. 2 ತಿಂಗಳೊಳಗ ಅದು 2 ತಿಂಗಳ ಒಳಗ ಅದು 60 ದಿನ 65 ದಿನ ಕಟಾವ್ ಹೋಗತಿ. ಹಚ್ಚಿದ 65 ದಿನ ಕಟಾವ್ ಹೋಗತಿ. ಅಷ್ಟ ಒಂದು ತಿಂಗಳ ಅವ್ರ ಹೊಲದಾಗ ದುಡಿದಕ್ಕಾಗಿ 4 ಲಕ್ಷ ರೂಪಾಯಿ ಉಳಿಯುತ್ತೆ. ಕೃಷಿದಿಂದ ನುಕ್ಸಾನ್ ಅಂತ ಇಲ್ಲ, ದುಡದವ್ರಿಗೆ ನೆಕ್ಕಿ ಫಲ ಐತೆ. ಭೂಮಿದಾಗ ಕೈ ಬಿಡಲ್ಲ. ಒಳ್ಳೆ ಕ್ಯಾಬೇಜ್ ಅಂತ ಬರ್ತೈತಿ. ಕಾಯಿಪಲ್ಯದ ಒಳಗ ಹಚ್ಚುದು ಅಂದ್ರೆ ಕ್ಯಾಬೇಜ್, ಟೊಮೆಟೊ, 2ರಿಂದ ಇವು 2 ಎಂದು ಲಾಸ್ ರೈತರನ್ನ ಕೈ ಬಿಡಲ್ಲ ಅಂತ ನಮ್ ವಿನಂತಿ ಐತಿ. ಯಾರಾದ್ರೂ ಕ್ಯಾಬೇಜ್ ಕೈ ಬಿಡಾಕ್ ಹೋಗ್ಬೇಡ್ರಿ. ಕ್ಯಾಬೇಜ್ ಇಂದ ಒಮ್ಮೆ ಕೋಟ್ಯಾಧಿಪತಿನೂ ಆಗ್ಬಹುದು, ಒಮ್ಮೆ ನುಕ್ಸಾನು ಆಗ್ಬಹುದು. ರೇಟ್ ಇಲ್ಲದ ಟೈಮ್ದಾಗ ಶ್ರಮ ಆಯ್ತು. 50 ರೂಪಾಯಿ ಇವತ್ತು ಮಾರೈತಂದ್ರು ಉಳ್ಳಿ ಬಿತ್ತಿದ ರೊಕ್ಕ ಆಕತಿ. ಉಳ್ಳಿ ಬಿತ್ತಿದ ರೊಕ್ಕ ಬರ್ತೈತಿ. ಸಾಂಪ್ರದಾಯಿಕ ಬೆಳೆಗಳಿಗಿಂತ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಲಾಭ ಪಡ್ಕೋಬೇಕಂತ. ಮತ್ತ ಹೊಲ 10 ಟ್ರ್ಯಾಕ್ಟರ್ ಸೆಗಣಿ ಗೊಬ್ಬರ ಹಾಕಿದಟ್ಟ ಉತ್ಪನ್ನ ಬರುತ್ತೆ. 2ನೇ ಪೀಕ್ ಗೊಂಜಾಳದು, ಅದು ಲಾಭ ಐತಿ. ಒಟ್ಟಿನಲ್ಲಿ ಕೃಷಿಯಿಂದ ವಿಮುಖರಾಗಿ ಪಟ್ಟಣ ಸೇರುತ್ತಿರುವ ಇಂದಿನ ಯುವಕರ ನಡುವೆ ಕೃಷಿಯಿಂದ ಬಾಳು ಹಸನಾಗುತ್ತದೆ ಎಂಬುದನ್ನು ಸಾಧಿಸಿ ತೋರಿಸಿರುವ ಯುವ ರೈತ ಆಕಾಶ್ ಭದ್ರಶೆಟ್ಟಿ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಶಿವರಾಜ್ ನೇಸರಗಿ, ಜಿ ಕನ್ನಡ ನ್ಯೂಸ್, ಚಿಕ್ಕೋಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.